ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ರೇಪ್ ಕೇಸ್ ವಿಚಾರ ವಿನಯ್ ಕುಲಕರ್ಣಿ ಬಳಿ ವಿವರಣೆ ಕೇಳಿದ್ದಾರೆ ಸಿಎಂ ಸಿದ್ದು. ಕಾವೇರಿ ನಿವಾಸದಲ್ಲಿ ಸಿಎಂ ಅನ್ನ ವಿನಯ್ ಕುಲಕರ್ಣಿ ಇವತ್ತು ಭೇಟಿಯಾಗಿದ್ರು. ವಿನಯ್ ಕುಲಕರ್ಣಿ ಹತ್ರ ವಿವರಣೆಯನ್ನ ಕೇಳಿದ್ದಾರೆ. ಏನ್ರಯ್ಯ ನಿಮ್ದೆಲ್ಲ ಅಸಹ್ಯ ಹುಟ್ಟಿಸುತ್ತೆ ಅಂತ ಸಿಎಂ ಗರಂ ಆಗಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಎಚ್ಚರಿಕೆಯಿಂದ ಇರಬೇಕು ಅಂತ ಗೊತ್ತಿಲ್ವಾ? ನಿನ್ನ ಮೇಲೆ ಮೊದಲೇ ಕೊಲೆ ಆರೋಪ ಬೇರೆ ಇದೆ. ಇಂಥ ಸಂದರ್ಭದಲ್ಲಿ ಇದ್ರ ಮಧ್ಯೆ ನಿನಗಿದೆಲ್ಲ ಬೇಕಿತ್ತ ಅಂತ ಸಿಎಂ ಕಿಡಿಕಾರಿದ್ದಾರೆ ವಿನಯ್ ಕುಲಕರ್ಣಿ ಮೇಲೆ. ಎಂಎಲ್ಎ ಆಗಿ ಹೇಗಿರಬೇಕು ಅನ್ನೋದನ್ನ ಕಲ್ತ್ಕೊ ಮೊದಲೇ ವಿಪಕ್ಷಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಬಿಡ್ತಾರಾ ಅಂತ ವಿನಯ್ ಕುಲಕರ್ಣಿ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿನಯ್ ಕುಲಕರ್ಣಿ ಮೇಲೆ. ನಿಮ್ಮ ವಿಚಾರಗಳು ಅಸಹ್ಯ ಹುಟ್ಟಿಸುತ್ತೆ. ಒಬ್ಬ ಶಾಸಕ ಆಗಿ ಹೇಗಿರಬೇಕು ಅನ್ನೋದನ್ನ ಮೊದಲು ಕಲ್ತ್ಕೋ. ಮೊದಲೇ ಕೊಲೆ ಆರೋಪ ಇದೆ ನಿನ್ನ ಮೇಲೆ, ಇದ್ರ ಮಧ್ಯೆ ನಿನಗಿದೆಲ್ಲ ಬೇಕಿತ್ತ ಅಂತ ಸರಿಯಾಗಿ ವಿನಯ್ ಕುಲಕರ್ಣಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊದಲೇ ವಿಪಕ್ಷಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಬಿಡ್ತಾರಾ ಅಂತ ವಿನಯ್ ಕುಲಕರ್ಣಿ ಮೇಲೆ ಸಿಎಂ ಗರಂ ಆಗಿದ್ರು. ಇವತ್ತು ಕಾವೇರಿ ನಿವಾಸದಲ್ಲಿ ವಿನಯ್ ಕುಲಕರ್ಣಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ವಿವರಣೆಯನ್ನ ಕೇಳಿದ್ದಾರೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ವಿನಯ್ ಕುಲಕರ್ಣಿ ಇವತ್ತು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಅವರ ಹತ್ರ ವಿವರಣೆಯನ್ನ ಕೂಡ ಸಿದ್ದರಾಮಯ್ಯನವರು ಕೇಳಿದ್ರು. ಹಾಗಾಗಿ ಬಂದು ವಿವರಣೆಯನ್ನ ಕೊಡ್ಲಿಕ್ಕೆ ಬಂದಾಗ ಬಾಯಿಗೆ ಬಂದಂಗೆ ಸರಿಯಾಗಿ ಬೈದಿದ್ದಾರೆ. ನಿಮ್ಮ ವಿಚಾರಗಳೇ ಅಸಹ್ಯ ಹುಟ್ಟಿಸುತ್ತೆ ಅಂತ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಆಯ್ತು ಮುಖ್ಯಮಂತ್ರಿಗಳು ವಿನಯ್ ಕುಲಕರ್ಣಿ ಅವರು ಭೇಟಿ ಮಾಡಿದಾಗ? ಸಿಂಧೂರ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿನಯ್ ಕುಲಕರ್ಣಿ ಅವರನ್ನ ಕರೆಸಿಕೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಗುರುತರ ಆರೋಪಗಳು ಬಂದಿದೆ. ರೈತ ನಾಯಕಿಯೊಬ್ಬರು ವಿನಯ್ ಕುಲಕರ್ಣಿ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿಗಳು, ಆಡಿಯೋ ಸಾಕ್ಷಿಗಳು, ಕಾಲ್ ರೆಕಾರ್ಡ್ಸ್ಗಳು, ಕಳಿಸಿರ್ತಕ್ಕಂಥ ಮೆಸೇಜ್ಗಳೆಲ್ಲವೂ ಕೂಡ ಸಾಕ್ಷ್ಯವಾಗಿಟ್ಟು ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಮಹಿಳೆ ಮಾಡಿದ್ದಾಳೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿಚಾರವನ್ನ ಗಮನಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕರೆಸಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಅವರನ್ನು ಕರೆಸಿಕೊಂಡು ಮೊದಲಾಗಿ ಸ್ಪಷ್ಟನೆಯನ್ನು ಕೇಳಿದ್ದಾರೆ. ಅದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ವಿನಯ್ ಕುಲಕರ್ಣಿ ಅವರ ತರಾಟೆ ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ರು. ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣ ವಿನಯ್ ಕುಲಕರ್ಣಿ ಅವರ ಮೇಲಿದೆ. ಹೀಗಾಗಿ ಸಂದರ್ಭದಲ್ಲಿ ಏನಿತ್ತು ಒಂದು ಸತತವಾಗಿರ್ತಕ್ಕಂಥ ಒಂದು ಪ್ರಕರಣಗಳು ದಾಖಲಾಗ್ತಾ ಇದೆ. ಅದೇ ರೀತಿ ಅವಘಡಗಳು ಮಾಡ್ಕೊಳ್ತಾ ಇರ್ತಾರೆ. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿ ಮಹಿಳಾ ದೌರ್ಜನ್ಯ ಪ್ರಕರಣ ಕೂಡ ನಿಮ್ಮ ವಿರುದ್ಧ ದಾಖಲಾಗ್ತಾ ಇದೆ. ಇದಕ್ಕೇನಂತೀರಿ? ಯಾಕಂತ ಹೇಳಿದ್ರೆ ಈಗ ಈ ರೀತಿಯಾಗಿ ಪ್ರಕರಣಗಳು ಭಾಗಿಯಾಗ್ತಾರೆ ಅಂತ ನಾಚಿಕೆ ಆಗಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ವಿನಯ್ ಕುಲಕರ್ಣಿ ಅವರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಸ್ಪಷ್ಟನೆಗಳನ್ನು ಕೂಡ ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಹೇಗಾಯ್ತು, ಏನಾಯ್ತು, ಏನ್ ಕಾರಣ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಹೀಗಾಗಿ ಸಿಎಂ ಇಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತೇಳಿ ಹೇಳೋ ಪ್ರಯತ್ನವನ್ನು ಮಾಡೋದು ಕೂಡ ಸಿಎಂ ಸಿದ್ದರಾಮಯ್ಯನವರು ತನಿಖೆ ಆಗಲಿ, ನೋಡೋಣ ಏನಾಗುತ್ತೆ ಅಂತೇಳಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಅದೇ ರೀತಿ ಮುನಿರತ್ನ ಪ್ರಕರಣ ಬಂದಾಗ ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಆಗ್ರಹ ಮಾಡಿತ್ತು, ರಾಜೀನಾಮೆ ಕೊಡಬೇಕು ಈ ರೀತಿಯಾಗಿ. ಹೀಗಾಗಿ ಈಗ ವಿನಯ್ ಕುಲಕರ್ಣಿ ಅವರ ವಿರುದ್ಧನೇ ಆರೋಪ ಬರ್ತಾ ಇದೆ. ಹೀಗಾಗಿ ವಿಪಕ್ಷಗಳು ಏನಾದರೂ ಬಿಡುತ್ತಾ ವಿಚಾರವನ್ನ, ವಿಪಕ್ಷಗಳು ರಾದ್ದಾಂತ ಮಾಡಿಬಿಡ್ತವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಮತ್ತಷ್ಟು ಗರಂ ಆಗಿದ್ದಾರೆ ಅನ್ನೋ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.